ಶಾಸಕ. ಹಾಜರಿದ್ದ ಶಾಸಕರಿಂದ ನಮ್ಮ ಕ್ಷೇತ್ರವನ್ನ ಬರಪೀಡಿತ ಪ್ರದೇಶವೆಂದು ಘೋಷಿಸಿ ಎಂಬ ಒಕ್ಕೊರಲಿನ ಆಗ್ರಹ. ದುಡಿಯುವ ಕೈಗಳಿಗೆ ಕೆಲಸ ಕೊಡ್ತೀವಿ ಎಂದ ಸಚಿವರು. ಇವಿಷ್ಟು ಧಾರವಾಡದಲ್ಲಿ ನಡೆದ ಸಚಿವ ಸಂಪುಟ ಉಪ ಸಮಿತಿ ಸಭೆಯ ಹೈಲೈಟ್ಸ್. ಇಲ್ಲಿಯವರೆಗೆ ಬೆಂಗಳೂರಿನಲ್ಲೇ ನಡೆಯುತ್ತಿದ್ದ ಸಚಿವ ಸಂಪುಟ ಉಪಸಮಿತಿ ಸಭೆ ಇದೇ ಪ್ರಥಮ ಬಾರಿಗೆ ವಿದ್ಯಾಕಾಶಿ ಧಾರವಾಡದಲ್ಲಿ ನಡೆಯಿತು. ಕಂದಾಯ ಸಚಿವ ವಿ ಶ್ರೀನಿವಾಸ್ ಪ್ರಸಾದ್ ಅಧ್ಯಕ್ಷತೆಯಲ್ಲಿ ನಡೆದ ಬೆಳಗಾವಿ ವಿಭಾಗ ಮಟ್ಟದ ಸಭೆಯಲ್ಲಿ ಪ್ರಮುಖವಾಗಿ ರೈತರ ಆತ್ಮಹತ್ಯೆ, ಬರ ಪರಿಸ್ಥಿತಿ, ಬೆಳೆ ವಿಮೆ ಮತ್ತು ಕೃಷಿ ಬಿಕ್ಕಟ್ಟಿನ ಸಮಸ್ಯೆಗಳ ಕುರಿತು ವಿಸ್ತೃತ ಚರ್ಚೆ ನಡೆಯಿತು. ದುರಂತ ಅಂದ್ರೆ ಸಭೆಗೆ ಧಾರವಾಡ ಜಿಲ್ಲೆಯವರೇ ಆದ ಪ್ರತಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್, ಶಾಸಕರಾದ ಅರವಿಂದ್ ಬೆಲ್ಲದ, ಸಂತೋಷ್ ಲಾಡ್, ಕೃಷಿ ಸಚಿವ ಕೃಷ್ಣ ಬೈರೇಗೌಡ, ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ಸಚಿವ ಜಾರಕಿಹೊಳಿ ಸೇರಿದಂತೆ 7 ಜಿಲ್ಲೆಗಳ ಬಹುತೇಕ ಶಾಸಕರು ಗೈರು ಹಾಜರಾಗಿದ್ರು. ಭಾಗಿಯಾಗಿದ್ದ ಕೆಲ ಶಾಸಕರು ಬರ ಕಾಮಗಾರಿಗಳ ಬಗ್ಗೆ ಸಚಿವರ ಗಮನ ಸೆಳೆದರು. ರಾಷ್ಟ್ರೀಯ ಸಂಪರ್ಕ ಅಂತ ಹೇಳಿ ನೀವು ಡಿಕ್ಲೇರ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೀರಿನ ಬೇಡಿಕೆಯಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರುವಂತಹ ನೀರು ಬೆಳಿಗ್ಗೆ ಕೊಡಲಿಲ್ಲ ಹಿಡ್ಕೊಂಡು ಓಪನ್ ಮಾಡ್ಕೊಳ್ತಾರೆ. ಕೆಲವರಿಗೆ ನೀರು ಬಂದಿಲ್ಲ, ಅಧಿಕಾರಿಗಳು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾರೆ, ಮುಂದೆ ದಿನಗಳಲ್ಲಿ ಇಷ್ಟು ಕೂಡ ನೀರು ಕೊಟ್ಟಿದ್ದೀವಿ ಅಂತ ಹೇಳಿ. ಇನ್ನು ಸಭೆಯಲ್ಲಿ ಉತ್ತರ ಕರ್ನಾಟಕದ ಬೆಳಗಾವಿ, ಧಾರವಾಡ, ಗದಗ, ಬಾಗಲಕೋಟೆ, ಹಾವೇರಿ, ವಿಜಯಪುರ ಮತ್ತು ಕಾರವಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಸರ್ಕಾರದ ಕೆಲ ಇಲಾಖೆಗಳ ಮುಖ್ಯ ಕಾರ್ಯದರ್ಶಿಗಳು ಪಾಲ್ಗೊಂಡು ತಮ್ಮ ಜಿಲ್ಲೆಯಲ್ಲಿರುವ ಬರದ ಸಮಸ್ಯೆಗಳ ಬಗ್ಗೆ ವಿವರಣೆ ನೀಡಿದರು. ಇದೇ ವೇಳೆ ಮೋಡ ಬಿತ್ತನೆ ಮಾಡೋದಾಗಿ ಸರ್ಕಾರ ತನ್ನ ನಿಲುವನ್ನು ಪ್ರಕಟಿಸಿತು. ಕ್ಲೌಡ್ ಸೀಡಿಂಗ್ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಕ್ಯಾಬಿನೆಟ್ ಸಬ್ ಕಮಿಟಿ ಒಳಗೆ ಇನ್ನೊಂದು ವಾರದಲ್ಲಿ ಆ ಬಗ್ಗೆ ನಿರ್ಣಯ ತೆಗೆದುಕೊಳ್ತೀವಿ. ಕ್ಲೌಡ್ ಸೀಡಿಂಗ್ ಈ ಸಂದರ್ಭದಲ್ಲಿ ನಾವು ಮಾಡೋದಕ್ಕೆ ಏನು ವೈಜ್ಞಾನಿಕ ವ್ಯಕ್ತಿಗಳನ್ನ, ತಂತ್ರಜ್ಞರನ್ನ ಕೇಳ್ತೀವಿ. ಅವರ ವರದಿ ಪಡೆದು ಆದಷ್ಟು ಬೇಗ ಕ್ಲೌಡ್ ಸೀಡಿಂಗ್ ಬಗ್ಗೆ ಸರ್ಕಾರ ನಿರ್ಣಯಿಸುತ್ತದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಸಂಪುಟ ಉಪಸಮಿತಿ ಅಧ್ಯಕ್ಷ ಹಾಗೂ ಕಂದಾಯ ಸಚಿವ ವಿ ಶ್ರೀನಿವಾಸ್ ಪ್ರಸಾದ್, ತಮ್ಮ ಸರ್ಕಾರ ಬರ ಪರಿಸ್ಥಿತಿಯನ್ನು ಎದುರಿಸಲು ಸನ್ನದ್ಧವಾಗಿದೆ ಎಂದರು. ಕೇವಲ ಅಧಿಕಾರಿಗಳು ಕರೆದಿಲ್ಲ, ಚುನಾಯಿತ ಪ್ರತಿನಿಧಿಗಳನ್ನೂ ಕೂಡ ವಿಭಾಗದಲ್ಲಿ ಅವರನ್ನು ಕೂಡ ಕರೆಸಿ ಮತ್ತೆ ಅಲ್ಲಿ ಸಂಪೂರ್ಣವಾದಂತಹ ಚರ್ಚೆಗಳಾಗಬೇಕು ಅಲ್ಲಿರ್ತಕ್ಕಂಥ. ಯಾಕೆಂದ್ರೆ ಚುನಾಯಿತ ಪ್ರತಿನಿಧಿಗಳು ಕೂಡ ವಸ್ತುಸ್ಥಿತಿ ಗೊತ್ತಿರ್ತದೆ. ಅಲ್ಲಿ ಬರದ ಹಿನ್ನೆಲೆಯಲ್ಲಿ ಏನೇನಾಗಿದೆ, ಕುಡಿಯುವ ನೀರಿಗಿರ್ಬೋದು, ಕೈ ಕೆಲಸ ಇರ್ತಕ್ಕಂಥದ್ದು, ಜಾನುವಾರುಗಳು ಮೇವಿನ ಸಮಸ್ಯೆ ಇತ್ಯಾದಿ ಎಲ್ಲ, ಅಥವಾ ಕೃಷಿಗೆ ಈಗ ಏನಾದ್ರು ಬಿತ್ತನೆ ಆಗಿದ್ರೆ, ಸೋಯಿಂಗ್ ಹಾಕಿದ್ರೆ ಅದೇನಾಗಿದೆ, ಕೈಗೆ ಸಿಗುತ್ತಾ ಇಲ್ವಾ, ಪರ್ಯಾಯ ಬೆಳೆ ಹೇಗೆ ಮಾಡಬೇಕು, ಇಂಥವೆಲ್ಲ ಕೂಡ ಚರ್ಚೆ ಆಗ್ತಾ ಇದೆ. ಹಲವು ಅಡೆತಡೆಗಳ ನಡುವೆ ಅರ್ಥಪೂರ್ಣವಾಗಿ ನಡೆದ ಈ ಸಭೆಯಲ್ಲಿ ಹಾಜರಿದ್ದ ಶಾಸಕರು ತಮ್ಮ ಕ್ಷೇತ್ರಗಳ ಜನರ ದಯನೀಯ ಸ್ಥಿತಿಯನ್ನು ಸರ್ಕಾರಕ್ಕೆ ತಲುಪಿಸುವಲ್ಲಿ ಯಶಸ್ವಿಯಾದರು. ಬಸವರಾಜ್ ಗೋಕಾವಿ, ಇಟಿವಿ ನ್ಯೂಸ್, ಧಾರವಾಡ.